ಅದೇ ನನ್ ತಮ್ಮ ಅಣ್ಣ ಏನ್ ಅಡಿಗೆ ಮಾಡಿದ್ದವ ಅಂದೆ. ಅಡ್ಗೆ ಅಡ್ಗೆ ಆರು ಬೇಳೆ ಸಾಂಬಾರು ಮುದ್ದೆ. ಅವರೆಬೇಳೆ ಸಾಂಬಾರು. ಅಣ್ಣ ಆಯ್ತು. ಆರಾಮ್ಸೆ ಕೂತ್ಕೊಂಡ್ರಾ? ಅಣ್ಣ ಶುರು ಮಾಡ್ಕೊಳ್ಳಿ. ಅಣ್ಣ ನನ್ ತಮ್ಮ ಬಟ್ಟೆ ಅಂಗಡಿ ಇಟ್ಟಿದ್ದೆ ನೋಡಿ ಅಂಜನಗರದಲ್ಲಿ. ಅವನು ಆಶ್ರಮಕ್ಕೆ ಬಂದಿದ್ರಲ್ಲ, ಕೇಳಿಸ್ತಾ ಇದೆಯಾ ನನ್ ಧ್ವನಿ? ಅಣ್ಣ ಕೇಳಿಸ್ತೈತೆ ಚೆನ್ನಾಗಿ. ನೀನ್ ಜೋರ ಮಾತಾಡವಾ? ಯಾಕೆ ವಾಯ್ಸು? ಆಯ್ತು, ಧೈರ್ಯವಾಗಿ ಹೇಳಿ, ಏನಿದ್ರು ಹಂಚ್ಕೊಡು. ಅಂದ್ರೆ ನಿಮ್ ತಮ್ಮ ಆಶ್ರಮಕ್ಕೆ ಬಂದಿದ್ರಲ್ವಾ? ಬಂದಿದ್ವಿ, ನಿಮ್ ನೋಡ್ಕೊಂಡ್ ಬಂದ್ವಿ. ಓಕೆ. ಅದೇ ನನ್ ತಮ್ಮ ಅಣ್ಣ SLC ಮಾಡಿ ಬೆಂಗ್ಳೂರಿಗೆ, ಅಂದ್ರೆ ನಮ್ಮ ಊರವ್ರು ಬೆಂಗ್ಳೂರಿಗೆ ಬಂದು ಫ್ಯಾಕ್ಟ್ರಿ ಮಾಡವ್ರೆ. ಅದಕ್ಕೆ ನನ್ ತಮ್ಮ ಅವನ್ಗೆ ಅಷ್ಟೊಂದು ಓದು ತಲೆಗಂಟ್ಲಿಲ್ಲ ಅಣ್ಣ. SLC ಮಾಡ್ಬಿಟ್ಟು ಬೆಂಗ್ಳೂರಿಗೆ ಬಂದ್ಬಿಟ್ಟ. ಅದೇ ಇವ್ರ ಫ್ಯಾಕ್ಟ್ರಿ ನಮ್ಮ ಗೊತ್ತಿದ್ರಲ್ಲ, ನಮ್ಮೂರವ್ರು ಅವ್ರ ಜೊತೆ ಅಣ್ಣ ಒಂದ್ 5-6 ತಿಂಗಳು, ಒಂದ್ 5-6 ವರ್ಷ ಕಂಟಿನ್ಯೂಸ್ ಅವ್ರ ಹತ್ರನೇ ಇರೋದು. ಮನೆಗೇನ್ ಬರ್ತಿರ್ಲಿಲ್ಲ, ಅಲ್ಲೇ ಇದ್ದು ಕೆಲ್ಸ ಮಾಡ್ಕೊಂಡಿರ್ತಿದ್ದ. ಆಮೇಲೆ ಅವ್ನ್ಗ ಅದೆಲ್ಲ ನೋಡಿ ನೋಡಿ ಅಣ್ಣ ನಮ್ಗೂ ಒಂದ್ ಸ್ವಂತ ಅಂಗಡಿ ಇಡ್ಬೇಕು ಅಂತ ಆಸೆ. ಅವ್ನ್ಗೆ ಸ್ವಂತ ಅಂಗಡಿ ಇಟ್ಕೋಬೇಕು ಅಂತ ಅನ್ಸ್ತಿತ್ತಣ್ಣ ಅವ್ನ್ಗೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ್ಗೆ ಹೇಳ್ತೀನಿ, ಇದ್ದ ಸ್ವಂತ ಅಂಗಡಿ ಇಟ್ಕೋಬೇಕು ಬೆಂಗ್ಳೂರಲ್ಲಿ ಅಂತ. ಅದೇ ಟೈಮಲ್ಲಿ ನಮ್ಮ ಅಮ್ಮನ್ಗೆ ಹುಷಾರ್ ತಪ್ಪಿರ್ತು. ಆಮೇಲೆ ನಮ್ಮ ಅಮ್ಮ ಹುಷಾರ್ ತಪ್ಪಿದಾಗ ನನ್ ಮಗನ್ಗೆ ಏನಾದ್ರು ಮಾಡ್ಬಿಡ್ಬೇಕು ಅಂತ. ಕೇಳಿಸಿಲ್ಲ ಧ್ವನಿ. ಏನವ ಹಂಗಿಂಗ್ ಚೇಂಜ್ ಆಯ್ತಲ್ಲ ಐತೆ? ಅಣ್ಣ ಕೇಳಿಸ್ತೈತಾ? ಕೇಳಿಸ್ತೈತಿ. ಸಡನ್ ಆಗಿ ಹೆಂಗ್ ಚೇಂಜ್ ಮಾಡ್ತೀರಾ? ಇಲ್ಲ ಅಣ್ಣ ಮಾತಾಡ್ತಾನೆ ಇದೀನಿ. ಇಲ್ಲೊಂದ್ ಸ್ವಲ್ಪ ಗಾಳಿ ಜಾಸ್ತಿ ಹೊರಗಡೆ. ಗಾಳಿದೇನ್ ಸಮಸ್ಯೆನೇ ಇಲ್ಲ. ಅಂದ್ರೆ ಮಾತಾಡ್ಕ ಫೋನ್ ಮ್ಯಾಕ್ ಹೋಯ್ತದ? ಕಿವಿದಲ್ಲಿ ಒಂದ್ ಬಟ್ಟೆ ಕಟ್ಕೊಂಬಿಡಿ, ಕಿವಿಗೂ ಫೋನ್ಗೂ ಸೇರಿಸಿ ಹೇಳಿ. ನಿಮ್ ತಮ್ಮ ಸ್ವಂತ ಅಂಗಡಿ ಇಡಬೇಕು ಅಂತ ನಿಮ್ಮ ಅಮ್ಮಂಗೆ ಆಸೆ ಆಯ್ತು. ನಿಮ್ಮ ಅಮ್ಮ ಏನ್ ಮಾಡಿದ್ರು? ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಬಂದಿ ಓನರ್ ಹತ್ರ ಮಾತಾಡಿದ್ರು, ನನ್ ತಮ್ಮನ್ಗೆ ಇದು ನನ್ ಮಗನ್ಗೊಂದ್ ಬಟ್ಟೆ ಅಂಗಡಿ ಇಟ್ಕೊಳಕ್ ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಅವರು ಸರಿ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಇಟ್ಕೊಟ್ರಣ. ಅದು ಬಾಡ್ಗೆನೆ ಹೆಚ್ಚು ಕಮ್ಮಿ 25,000 ರೂಪಾಯಿ ತಿಂಗಳಿಗೆ. ಆಮೇಲೆ ಅದು ಸ್ಟಾರ್ಟಿಂಗ್ ಚೆನ್ನಾಗಿ ವ್ಯಾಪಾರ ಆಯ್ತಿತ್ತಣ್ಣ. ಸಾಲ ಸೋಲ ಮಾಡಿ ಹೆಂಗೋ ಬಟ್ಟೆ ಅಂಗಡಿ ಹಾಕ್ಬಿಟ್ರ. ಮತ್ತೆ ಅದೇ ಟೈಮಲ್ಲಿ ನನ್ ಮಗಳಿಗೆ ಹುಷಾರ್ ತಪ್ಪಿಡ್ತು ಊರಲ್ಲಿ. ಅಲ್ಲಿ ನಾವು ಅಲ್ಲಿ ಅಕ್ಕಪಕ್ಕ ಕ್ಲೀನ್, ಅದ್ ನಮ್ ಕತೆ ಗೊತ್ತಲ್ಲ ನಿಮ್ಗೆ. ಹೌದು, ಅಂದ್ರೆ ಕ್ಯಾನ್ಸರ್ ಅಲ್ಲ? ನನ್ ಮಗಳ ಸ್ಟೋರಿ. ಕ್ಯಾನ್ಸರ್ ಅಂತ ಬೆಂಗ್ಳೂರ್ ಬರೋ ಅವಶ್ಯಕತೆ ಬಂದೇ ಬಿಡ್ತಣ. ನನ್ ಮಗ ನನ್ ತಮ್ಮ ಬ್ಯಾಚುಲರ್ ರೂಮ್ ಮಾಡ್ಕೊಂಡಿದ್ದು, ಸಿಂಗಲ್ ರೂಮ್. ಮತ್ತೆ ನಮ್ ಮನೆಯವರು ನನ್ ಮಗಳಿಗೆ, ನಾನು ನನ್ ಮಗಳು ಹಾಸ್ಪಿಟ್ಲಲ್ ಇರ್ತಿದ್ವಿ. ನನ್ ತಮ್ಮನ್ ಮನೆಗ್ ಬಂದಿದ್ದು ಅಡ್ಗೆ ಮಾಡ್ಕೊಂಡ್ ಬರೋದು ನಮ್ಗೆ ನಮ್ಮ ಯಜಮಾನ್ರು ಆತರ ಮಾಡ್ತಿದ್ರು. ನನ್ ಮಗಳಿಗಣ ಕೀಮೋ ಸ್ಟಾರ್ಟ್ ಮಾಡಿದ್ರು. 1ನೇ ಕೀಮೋಲೆ ಅಷ್ಟೊಂದ್ ಬ್ಲಡ್ ಕಡಿಮೆ ಆಗಿರ್ಲಿಲ್ಲ. 2ನೇ ಕೀಮೋಲೆ ಅಣ್ಣ 16 ಇಂಜೆಕ್ಷನ್ ಬಂದಿತ್ತು. ಮಗಳಿಗೆ ಎಷ್ಟು ವರ್ಷ? ಇವಾಗ 4 ವರ್ಷ. ಏನ್ ಕ್ಯಾನ್ಸರ್ ಅದು? ಅದು ಬ್ಲಡ್ ಕ್ಯಾನ್ಸರ್ ಅಣ್ಣ. ಓಕೆ, ಕೀಮೋಥೆರಪಿ ಬಗ್ಗೆ ಹೇಳ್ತಿದ್ದೀರಿ ನೀವು? ಕೀಮೋಥೆರಪಿ ಅಂದ್ರೆ ಇದೊಂದು 6, 7, 8 1 ವರ್ಷದ ಹಿಂದಿನ ಕತೆನಾ? 1 ವರ್ಷದ ಹಿಂದಿನ ಕತೆ. ಓಕೆ, ಹೇಳುವ. ಸೊ ನಿಮ್ ತಮ್ಮ ಇಲ್ಲೇ ಬ್ಯಾಚುಲರ್ ಇದ್ರು. ಸೊ ನೀವು ಆ ಮಗು ಮತ್ತೆ ನೀವು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇತ್ತು. ನಿಮ್ಮ ಯಜಮಾನ್ರು ನಿಮ್ ತಮ್ಮನ ರೂಮ್ಗೆ ಹೋಗಿ ಅಡ್ಗೆ ಮಾಡ್ಕೊಂಡು ತಗೊಂಬರ್ತಾ ಇದ್ರು. ಅವ್ರಿಗೆ ಮನೆ ಊಟ ಮಾಡಿಸ್ಬೇಕು ಅಂತ ಹೇಳಿದ್ರು. ಓಕೆ, ದಿನ ಹೋಗಿ ಅಡ್ಗೆ ಮಾಡ್ಕೊಂಡ್ ಬರೋದು ಹಂಗ್ ಮಾಡ್ತಾ ಇದ್ರಣ್ಣ.
ಮತ್ತೆ ಇವಳ್ದು ಫಸ್ಟ್ನೇ ಕೀಮೋದಲ್ಲಿ ಅಷ್ಟೊಂದು ಬ್ಲಡ್ ಕಮ್ಮಿ ಆಗಿರ್ಲಿಲ್ಲ, ನಾರ್ಮಲ್ ಆಗಿತ್ತು. ಹ್ಮ್ 2ನೇ ಕೀಮೋದಲ್ಲಿ 16 ಇಂಜೆಕ್ಷನ್ ಇತ್ತಾ, ಅದು 1ನೇ ಇಂಜೆಕ್ಷನ್ಗೆ ಇರೋ ಬರೋ ಬ್ಲಡ್ ಎಲ್ಲ ಡೌನ್. ಹ್ಮ್ ಎಷ್ಟು ಅಂದ್ರೆ 1.2 ಆ ರೀತಿ ಆಗೋಯ್ತು ಇವ್ರಿಗೆ. ಹ್ಮ್ ಕ್ರಿಟಿಕಲ್ ಅಂದ್ರೆ ಕ್ರಿಟಿಕಲ್, ಎಷ್ಟೊಂದು ಬ್ಲೇಡ್ ತಂದು ಕಟ್ಟಿಸ್ತಾರೆ ಡಾಕ್ಟ್ರು. ಹ್ಮ್ 1 ಪಾಯಿಂಟ್ ಏರ್ಕೆ ಆಯ್ತಿದೆ. ಹ್ಮ್ ಆಮೇಲೆ ಹೊರಗಡೆಯಿಂದನೂ ತಂದೆ ಕಟ್ಟಿಸ್ತಿದ್ವಣ್ಣ. 1 ಪಾಯಿಂಟ್ ಹೆಚ್ಚಿಗೆ ಆಯ್ತಿದ್ಮೇಲೆ 2.3 ಪಾಯಿಂಟ್. 2ನೇ ಇಂಜೆಕ್ಷನ್ ಕೊಡಕ್ಕೆ ಬ್ಲಡ್ ಎಲ್ಲ ನಾರ್ಮಲ್ ಬರ್ಬೇಕಿತ್ತು. ಹ್ಮ್ ಅವಾಗಣ ನನ್ನ ಯಜಮಾನ್ರ ತಂಗಿ ಹೇಳ್ತಾರಲ್ಲ, ಹ್ಮ್ ಅವ್ರು ನಮ್ ಜೊತೆನೆ ಹಾಸ್ಪಿಟ್ಲಲ್ಲಿ ಇರ್ತಿದ್ರು. ಹ್ಮ್ ಅವ್ರು ಕಂಪ್ನಿಗೆ ಹೋಗ್ತಾರೆ, ಅದೊಂದ್ 2 ತಿಂಗಳು ರಜೆ ಹಾಕಿ ಹ್ಮ್ ನಮ್ ಜೊತೆ ಬಂದು ಇದ್ರಣ. ಅವ್ರ ಸರ್ರು ಅವ್ರಿಗೆ ಫೋನ್ ಮಾಡಿ, ಯಾಕಮ್ಮ ನೀನು ಈ ತರ ಬಂದಿಲ್ಲ ಕೆಲ್ಸಕ್ಕೆ ಅಂತ ಕೇಳಿದಾಗ ಹ್ಮ್ ನನ್ ಮಗಳ ಸ್ಟೋರಿ ಹೇಳಳೆ. ಹ್ಮ್ ಈ ತರ ಸರ್ ಬ್ಲಡ್ ಎಲ್ಲ ಡೌನ್ ಆಗ್ಬಿಟ್ಟೈತೆ, ಎಷ್ಟ್ ಕಟ್ರು ಇಂಪ್ರೂವ್ ಆಯ್ತಿಲ್ಲ ಹ್ಮ್ ಅಂತ. ಆಗ ಸರ್ರಣ ಎಷ್ಟ್ ಸಹಾಯ ಮಾಡಿದಾರ ಅಂತಾರನೆ. ಧ್ವನಿ 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 ಯಾಕೋಗ್ಬಿಟ್ಟೈತೆ. ಹಲೋ, ಹೇಳುವ. ಅದೇ ಅಣ್ಣ, ನನ್ನ ಓನರ್ಗೆ ಹೇಳವ್ರೆ ಸರ್ಗೆ, ಹ್ಮ್ ಅಣ್ಣ ಬ್ಲಡ್ ಸರಿ ತರ ಡೌನ್ ಆಗ್ಬಿಡ್ತೈತೆ, ಹ್ಮ್ ಅದು ಕಂಟಿನ್ಯೂ ಮಾಡ್ತಾ ಇಲ್ಲ, ಕೀಮೋನೆಲ್ಲ ಸ್ಟಾಪ್ ಮಾಡವ್ರೆ ಹ್ಮ್ ಅಂತ ಅಂದಾಗ ಅವ್ರ ಸರ್ರು ಅವ್ರ ಫ್ರೆಂಡ್ಸ್ ಗಳಿಗೆಲ್ಲ ಹೇಳವ್ರೆ, A ಪಾಸಿಟಿವ್ ಬ್ಲಡ್ ನವ್ರು ಹೋಗಿ ಡೊನೇಟ್ ಮಾಡಿ ಮಗುಗೆ ಅಂತ. ಹ್ಮ್ ಅವಾಗ ಸರ್ ಅಣ್ಣ ಒಂದ್ 2 ಕಳ್ಸವ್ರೆ ನಮ್ಮ ಹಾಸ್ಪಿಟ್ಲಿಗೆ. ಹ್ಮ್ ಅವ್ರು ಬಂದಣ್ಣ ಬ್ಲಡ್ ಕೊಟ್ರೆ ಮಿನಿಮಮ್ ಅದು 4-5 ಸರಿ ಇಸ್ಕೊಬತ್ತಿದೆ ಜಾನುಗೆ, ಹ್ಮ್ ಒಂದ್ಸರಿ ಬ್ಲಡ್ ಕೊಟ್ರೆ. ಹ್ಮ್ ಹಂಗೇನೋ 4-5 ಸರಿ ಕೊಟ್ಟಿ ಸಹಾಯ ಮಾಡವ್ರಣ್ಣ. ಓಕೆ. ಹಂಗಾಗಿ 1-2 ಕೀಮೋ ಎಲ್ಲ ಮುಗೀತು, ಹ್ಮ್ ಬ್ಲಡ್ ಎಲ್ಲ ಇಂಪ್ರೂವ್ ಆಯ್ತು. ಅವ್ರು ಬ್ಲಡ್ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹ್ಮ್ 3ನೇ ಕೀಮೋ ಅಣ್ಣ ಮನೆಯಿಂದ ಹೋಗಿ ಬಂದು ಅದು ಅಡ್ಮಿಂಟ್ ಇಲ್ಲ, ಅದಕ್ಕೆ 15 ದಿನಕ್ಕೆ ಒಂದ್ಸತಿ ಬಂದು 1 ವಾರ ಅಡ್ಮಿಂಟ್ ಅಷ್ಟೇ ಅದಣ್ಣ. ಅವಾಗ ಸಿಂಗಲ್ ಬ್ಯಾಚ್ ರೂಮ್ ಅಲ್ಲಿ ಸೇರ್ಸಲ್ಲ ಅಣ್ಣ ಅಷ್ಟು ಜನ. ಅದಕ್ಕೆ ನಾನು ನನ್ ತಮ್ಮ ಮತ್ತೆ ನಾವು ಇಬ್ರು ಸೇರಿ ಡಬಲ್ ಬೆಡ್ರೂಮ್ ಮಾಡ್ಕೊಂಡಿದ್ದ 9,000 ರೂಪಾಯಿಗೆ. ಮತ್ತೆ ಒಂದು ಅಂಗಡಿ ವ್ಯಾಪಾರನ ಸರಿಯಾಗಿ ಆಯ್ತಿರ್ಲಿಲ್ಲ, ಬತ್ತ ಫುಲ್ ಡೌನೇ ಆಗೋಯ್ತಣ್ಣ. ಅವಾಗ ಈ ನಮ್ಮ ಮನೆಯವ್ರಿಗೂ ಕೆಲ್ಸ ಇಲ್ಲ, ಬಾಡಿಗೆ ಕಟ್ಟಕ್ಕೂ ಆಯ್ತಿಲ್ಲ. ಅವಾಗ ಅಣ್ಣ ನಮ್ಗೆ ಬ್ಲಡ್ ಕೊಟ್ಟಿದ್ರು ನೋಡಿ, ಅವ್ರು ಅವಾಗ ಪಾಪುನ್ ವಿಚಾರಿಸ್ಕೊಂಡ್ ಫೋನ್ ಮಾಡ್ತಿದ್ರು, ಹೇಗಿದ್ದಾಳೆ ಪಾಪು ಇವಾಗ ಅಂತ. ನಾವ್ ಅಣ್ಣ ಹೇಳ್ಕತಿದ್ವ, ಅದೇ ಈ ತರ ಕೆಲ್ಸ ಇಲ್ಲ ನಮ್ ಮನೆಯವ್ರಿಗೆ ಅಂತ ಹೇಳ್ದಾಗ, ಆಯ್ತು ಬನ್ನಿ ಇಲ್ಲೇ ನಮ್ ಕಂಪ್ನಿ ಹತ್ರನೇ ಮನೆ ಮಾಡ್ಕೊಳ್ಳಿ, ಇಲ್ಲೇ ಬಂದು ನೀವು ಹಾಸ್ಪಿಟ್ಲ್ ತೋರ್ಸ್ಕೊಂಡ್ ಬನ್ನಿ, ನಿಮ್ ಮನೆಯವ್ರು ಇಲ್ಲೇ ಕೆಲ್ಸ ಮಾಡ್ತಾರೆ ಅಂತ ಹೇಳಿದ್ರು. ಆವಾಗ ನನ್ ತಮ್ಮಣ್ಣ ಅಂಗಡಿ ಮಾರಿಬಿಟ್ಟ, ಮಾರ್ಬಿಟ್ಟಣ. ಎಷ್ಟು 8 ಲಕ್ಷ ಆಗಿತ್ತು ಆಟೋ ಅವ್ರಿಗೆ, 3 ಲಕ್ಷನೂ ಸಿಗ್ಲಿಲ್ಲ ಕೈಗೆ. ಅಂದ್ರೆ ಅಂಗಡಿ ಹಾಕಕ್ಕೆ 8 ಲಕ್ಷ ಖರ್ಚು ಮಾಡಿ ಕಡೆಗೆ 3 ಲಕ್ಷಕ್ಕೆ ಮಾರ್ಬಿಟ್ರ. ಇದು ಲೈಟಿಂಗ್ಸ್, ಫರ್ನಿಚರ್ ಎಲ್ಲಾನು ರೆಡಿ ಮಾಡ್ಕೊಳ್ಸಲ್ಲ, ಅಷ್ಟ ಆಗೈತಣ್ಣ. ಬಟ್ಟೆಗಳು ಅದು ಇದು ಅಂತ ಅದ್ ಯಾಕೋಣ ಒಂದ್ ಟೈಮ್ ಸರಿ ಇಲ್ವೋ ಏನೋ, ವ್ಯಾಪಾರನೂ ಆಗ್ಲಿಲ್ಲ, ಖರ್ಚು ಮಾಡಿ ದುಡ್ಡು ಸಿಗ್ಲಿಲ್ಲ. ಎಲ್ಲ ಅಣ್ಣ ಇಲ್ಲಿ ವೈಟ್ ಫೀಲ್ಡ್ ಸೈಡ್ ಈಗ ಬಂದ್ಬಿಟ್ವಿ ಬಾಡಿಗೆ ಮನೆ ಮಾಡ್ಕೊಂಡು ಕಂಪ್ನಿ ಹತ್ರನೇ.
ಈಗ ಅಣ್ಣ ಕಂಪ್ನಿ ಸರ್ ಎಷ್ಟು ಹೆಲ್ಪ್ ಮಾಡವ್ರೆ, ಹ್ಮ್ ಬ್ಲಡ್ ಎಲ್ಲ ಡೊನೇಟ್ ಮಾಡ್ಸವ್ರೆ. ಈಗ ನಮ್ಮ ಮನೆಯವ್ರಿಗೊಂದ್ ಕೆಲ್ಸ ಕೊಟ್ಟವ್ರಣ್ಣ. ಹ್ಮ್ ಅವ್ರ ಫ್ರೆಂಡ್ ಕಂಪ್ನಿಗ್ ಸೇರ್ಸಿದ್ರು ಫಸ್ಟ್. ಹ್ಮ್ ಅವ್ರ ಕಂಪ್ನಿಲಿ ಇದ್ದಾಗ ಚೆನ್ನಾಗಿ ಆಯ್ತಿತ್ತು, ತಿಂಗಳಿಗೆ 15,000 ರೂಪಾಯಿ ಕೊಡ್ತಾ ಇದ್ರು. ಹ್ಮ್ ಹೇಗೋ ಅಣ್ಣ ಚೆನ್ನಾಗಿ ಒಟ್ನಲ್ಲಿ ಹೆಂಗೋ ನಡೀತಾ ಇತ್ತು. ಹ್ಮ್ ಇವಾಗ ಅಣ್ಣ ಒಂದ್ ತಿಂಗಳಿಂದ ಅವ್ರ ಕಂಪ್ನಿಗೆ ಹಾಕಬಿಟ್ಟವ್ರೆ, ಹ್ಮ್ ಇಲ್ಲಿಗೆ ಬಂದ್ಬಿಡಿ ನೀವು, ಅಲ್ಲಿ ಏನ್ ಮಾಡ್ತಾರೆ ಹಂಗೆ ಹಿಂಗ ಅಂತ. ಹ್ಮ್ ಅಣ್ಣ ಈಗ ಆ ವ್ಯಕ್ತಿ ಅಣ್ಣ ಎಷ್ಟು ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡವ್ರೆ ಅಂದ್ರೆ ಯಾರಿಗೆ? ನಮ್ಮ ಹಸ್ಬೆಂಡ್ಗೆನೆ. ಯಾಕೆ? ಯಾಕೋ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಮಾತಾಡ್ಸೋದು, ಹ್ಮ್ ಕೆಲ್ಸದ್ದು ಕೆಲ್ಸ ಅಣ್ಣ ಸಂಜೆ ಅವ್ರಿಗೆ ಎಷ್ಟರ ಇರ್ಲಿ ಹ್ಮ್ ಮಾಡ್ಬೋದು. ಏನ್ ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನ್ರು? ಅಣ್ಣ ಅದು ಹಾಸಿಗೆಗಳು 100 kg 180 kg ಆತರ ಇರುತ್ತೆ. ಇದು ಯಾವ್ದು ಅದ ಹಾಸಿಗೆ ಬರುತ್ತಲ್ಲ ಅಣ್ಣ, ಹಾಸಿಗೆಗಳು ಬೆಡ್. ಹಾ ಹ್ಮ್ ಅದನ್ನೆಲ್ಲ ಲೋಡಿಂಗ್ ಮಾಡೋದು. ಹ್ಮ್ 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 ಅದು 100 kg ಮೇಲೇನೆ ಅವನ್ ಎತ್ಕೊಂಡು. ಹ್ಮ್ ಅದನ್ನೆಲ್ಲ ಟೆಂಪೋ ಬರುತ್ತೆ, ಟೆಂಪೋಗೆ ಲೋಡ್ ಮಾಡೋದು, ಅದು ಪರ್ಕೊಳ್ಳೋದು, ಶಿಫ್ಟಿಂಗ್ ಔಟಿಂಗ್ ಎಲ್ಲ. ಹ್ಮ್ ಇವಾಗ ಅಣ್ಣ ಅದು ಕೆಲ್ಸ ಮಾಡಿ ಇವ್ರು ಅವ್ರ ಪರ್ಸನಲ್ ಕೆಲ್ಸನೆಲ್ಲ ಮಾಡ್ಕೊಡ್ಬೇಕು. ಪರ್ಸನಲ್ ಅಂದ್ರೆ ಯಾವ ತರ? ಪರ್ಸನಲ್ ಅಂದ್ರೆ ಅಣ್ಣ ಅವ್ರ ಮನೆಗೆ ಹೋಗಲ್ಲ, ಅಲ್ಲೇ ಒಂದ್ ಚಿಕ್ಕದೊಂದು ರೂಮ್ ಮಾಡ್ಕೊಂಡಿದ್ದಾರೆ. ಹ್ಮ್ ಅವ್ರಿಗೆ ಎಣ್ಣೆ ತಂದು ಕೊಡೋದು. ಎಳ್ನೀರ? ಡ್ರಿಂಕ್ಸ್ ಅಣ್ಣ. ನನ್ ಸದ್ಬುದ್ಧಿ, ನೀವ್ ಎಣ್ಣೆ ಹೇಳಿದ್ರೆ ನಂಗೆ ಎಳ್ನೀರ್ ಕೇಳಿಸುತ್ತೆ. ಕಣಪ್ಪ, ಎಣ್ಣೆ ಎಣ್ಣೆ ಡ್ರಿಂಕ್ಸ್ ಗೊತ್ತಾಯ್ತು. ಡ್ರಿಂಕ್ಸ್ ತಂದು ಕೊಡಂದ್ರೆ ಡ್ರಿಂಕ್ಸ್ ತಂದು ಕೊಡ್ಬೇಕು. ಸಿಗರೇಟ್ ಅದೇ ಹೇಳಿದ ತಕ್ಷಣ ಓಡೋಗ್ ತಂದು ಕೊಡ್ಬೇಕಣ್ಣ. ಒಂದ್ 5 ನಿಮಿಷನೂ ಲೇಟ್ ಮಾಡಂಗಿಲ್ಲ. ಲೇಟ್ ಗೇಟ್ ಮಾಡಿದ್ರೆ ಒಂಥರ ಜೋರಾಗಿ ಮಾತಾಡೋದು, ಬೈಯೋದು, ಹಂಗ್ ಮಾಡ್ತಿದಾರೆ. ಬಿಟ್ಬಿಡಿ. ಅದೇ ಅಣ್ಣ ಈಗ ಬಿಟ್ಬಿಡೋದ ಸರಿನಾ ಇಲ್ಲ ಅದನ್ನೆಲ್ಲ ಅವ್ರಂತಾರೆ ನನ್ ಮಗಳಿಗೋಸ್ಕರ ಅಲ್ಲಿ ಮುರಿ ಕಚ್ಕೊಂಡು ಕೆಲಸ ಮಾಡ್ತಿದೀನಿ, ಅಷ್ಟೆಲ್ಲ ಹೆಲ್ಪ್ ಮಾಡವ್ರೆ. ಈಗ ಮುಂದೆ ಒಂದಿನ ಬ್ಲಡ್ ಕಮ್ಮಿ ಆಗ್ಬಿಡ್ಬೋದೇನೋ. ಟ್ರೀಟ್ಮೆಂಟ್ ಇನ್ನು ನಡೀತಾನೆ ಐತಲ್ಲ, ಅಂತ ಕೇಳಿ ಬ್ಲಡ್ ಕಮ್ಮಿ ಆದ್ರೆ ಇನ್ಯಾರಿಗೂ ಆಗ್ಬೇಕಾಯ್ತದೆ. ಇವ್ರಾದ್ರೆ ಹೆಲ್ಪ್ ಮಾಡಿದ್ದಾರೆ, ಗೊತ್ತಿರೋ ಕಳಿಸ್ತಾರೆ ಅಂತ. ಈಗ ಎಲ್ಲಾರು ಅಲ್ಲಿ ಮುರಿ ಕಚ್ಕೊಂಡ್ ಮಾಡ್ತಾವ್ರಣ್ಣ, ಕಷ್ಟನೋ ಸುಖನೋ ಅಂತ. ಬಟ್ ಇವ್ರಿಗೆ ಒಂಥರ ಸ್ವಾಭಿಮಾನ ಆಯ್ತಲ್ಲ, ಆತ್ಮಗೌರವ ಅಂತ. ಅದಕ್ಕೊಂದ್ ಸ್ವಲ್ಪ ಅಂದ್ರೆ ಬ್ಲಡ್ ಅರೇಂಜ್ ಮಾಡೋ ಕಾಲ ಬಂದಾಗ ಇವ್ರು ಬೇಕಾಗ್ತಾರೆ ಅನ್ನೋದು ಒಂದೇ ಕಾರಣ. ನಮ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡವ್ರಲ್ಲ ಅಂತ. ಅದ್ ಬಿಡು, ಬ್ಲಡ್ ಅರೇಂಜ್ ದುಡ್ಡು ವಿಚಾರ. ದುಡ್ಡು ಅಂತ ಅಣ್ಣ, ಬ್ಲಡ್ ಡೊನೇಟ್ ಮಾಡಿದ ತಕ್ಷಣ ದೇವ್ರ ತರ ಬಂದವ್ರಣ್ಣ. ಬಂದಿದ್ದು ಹೌದವ್ವ. ಈಗ ಮುಂದೆ ಒಂದಿನ ಬ್ಲಡ್ ಕಡಿಮೆ ಆಗ್ಬಿಡೋ ಚಾನ್ಸಸ್ ಇದೆ. ಅವಾಗ ಏನಾದ್ರು ಇದಾಗುತ್ತೇನೋ ಅಂತ. ಈಗ ನಮ್ಗೆ ಗೊತ್ತಿಲ್ದಿರೋ ಊರಣ್ಣ ಇದು ಬೆಂಗಳೂರು. ಹೆಂಗೋ ಏನೋ ಅನ್ಸುತ್ತೆ. ಇಲ್ಲಂತ ಯಾರ್ ನಂಬಬೇಕು ಬಿಡ್ಬೇಕು. ಜನ ನೋಡಿದ್ರೆ ವಿಚಿತ್ರ ಒಬ್ರಿಗೊಬ್ರು. ಅವ್ರಂತೂ ಡ್ರಿಂಕ್ಸ್ ಅಂದ್ರೆ ಡ್ರಿಂಕ್ಸ್, ಹೆವಿ ಡ್ರಿಂಕ್ಸ್. ಕುಡ್ದಾಗ ಒಂದ್ ಮಾತಾಡೋದು, ನಾರ್ಮಲ್ ಆಗಿದ್ದಾಗ ಒಂಥರ ಮಾತಾಡೋದು. ನಿಮ್ಮ ಯಜಮಾನ್ರ ತಂಗಿ ಅಲ್ಲಿ ಕೆಲಸ ಮಾಡ್ತಾರ? ನಮ್ಮ ಯಜಮಾನ್ರು ತಂಗಿ ಮಾಡ್ತಿದ್ದು ಅಣ್ಣ, ಇವಾಗ ಬಿಟ್ಬಿಟ್ಟವ್ರೆ. ಯಾಕೆ ಗೊತ್ತಿಲ್ಲ ಅಣ್ಣ, ಏನು ಅದೇ ಅವ್ರ ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಮೋಸ್ಟ್ಲಿ ಹಿಂಗೆ ಎಣ್ಣೆ ಗಿಣ್ಣೆ ತರ್ಸ್ಕೊಂಡಿರ್ತಾರೆ. ಅಂದ್ರೆ ಅವ್ರ ಕೈಲಿಂದ ತರ್ಸಲ್ಲ ಅಣ್ಣ, ಹುಡ್ಗಿರ್ ಕೈಲಿ. ಗೊತ್ತಿಲ್ಲ, ಇಲ್ಲಾಂದ್ರೆ ಅಲ್ಲೂ ತರ್ಸ್ಬಿಡೋರು. ಹೌದಣ್ಣ. ಮತ್ತೆ ಈಗ ನೀವೇನ್ ತೀರ್ಮಾನ ಮಾಡಿದೀರಾ?
ಅದೇ ಗೊತ್ತೈತಿಲ್ಲ ನಾನ್ ಅಂತೀನಿ ಅದಕ್ ಬಿಟ್ಬಿಡಿ ಆ ಟೈಮ್ಗ ದೇವ್ರ ಹೆಂಗೋ ದಾರಿ ತೋರಿಸ್ತೀನಿ. ಹೆಲ್ಪ್ ಮಾಡೋರಲ್ವಾ ನಾವ್ ಅವ್ರಿಗೆ ಸಹಾಯಗಂತ ಋಣಿ ಆಗಿರೋಣ. ಅದನ್ ಬಿಟ್ಟು ಈ ತರ ಅದಲ್ದೆ ಅಣ್ಣ ನಮ್ ಮನೆಯವ್ರಿಗೊಂದು ಸಣ್ಣ ಆಪರೇಷನ್ ಆಗೈತೆ ಬೆನ್ನಲ್ಲಿ. ಈಗ ಅಷ್ಟೊಂದ್ ವೇಟ್ ಎಲ್ಲ ಎತ್ತದಾಗ ನೈಟ್ ದಿನ ಬೆನ್ನೋವು ಅಂತಿರ್ತಾರೆ. ಅದೇಣ ಬೆನ್ನೋವು ದಿನ ಒಂದ್ ತಿಂಗಳಿಂದ ಇವ್ರ ಹತ್ರ ಕೆಲ್ಸ ಮಾಡ್ತಿರೋದು. ಒಂದ್ ತಿಂಗಳಿಂದ ಅವ್ರಿಗೆ ನೆಮ್ಮದಿನೇ ಇಲ್ಲ ಪಾಪ. ಅದೇಣ ಒಳ್ಳೆ ವ್ಯಕ್ತಿನೇ ಬಟ್ ಇವ್ರ ಹತ್ರ ಕೆಲ್ಸ ಮಾಡೋದು ಸಿಕ್ಕಷ್ಟ. ಯಾರು ಒಳ್ಳೆ ವ್ಯಕ್ತಿ? ಇವ್ರೇಣ ಸಹಾಯ ಮಾಡೋದ್ರಲ್ಲಿ ಅವ್ರ ಇರೋ ಗುಣದಲ್ಲಿ ಒಳ್ಳೆಯವ್ರೆ. ಬಟ್ ಅವ್ರಿಗೋಸಿ ಕೆಟ್ಟ ಅಭ್ಯಾಸಗಳು ಇದಾವೆ. ನಿನ್ ಗಂಡು ಆಸ್ಪತ್ರೆಯಲ್ಲಿ ಮನಿಕೊಂಡ್ರ ಕತೆ ಏನು? ಅದಕ್ಕೆ ಅಣ್ಣ ನನ್ಗೂ ಭಯ. ಅದಕ್ಕೆ ಅಣ್ಣ ಈಗ ನಾನು ಈ ತರದ ಗಳಿಗೆ ಬಂದಾಗ ಸರಿಯಾದ ನಿರ್ಧಾರ ತಗೊಳ್ಳದೆ ಹೋದ್ರೆ ಎರಡೆರಡು ದುಃಖ ಅನುಭವಿಸ್ಬೇಕಾಗುತ್ತೆ. ಹೌದಣ್ಣ ಹೌದು. ಅದಕ್ಕೆ ನಿಮ್ಗೆ ನೋಡುವಾ, ಅಂತ ಕಾಲ ಬಂದಾಗ ಅವತ್ತು ಹೇಗೆ ರಕ್ತದ ಕೊರತೆ ಬಂದ ಸಮಯದಲ್ಲಿ ದೇವರು ಹೇಗೋ ಅದಕ್ಕೆ ವ್ಯವಸ್ಥೆ ಮಾಡ್ದ. ಅಂಡ್ ಯಾರ ಹುಟ್ಟು ಸಾವು ಯಾರ ಕೈಲೂ ಇಲ್ಲವ, ಆಯ್ತಾ? ಆದ್ರೆ ಇಲ್ಲಿ ಯಜಮಾನ್ರಿಗೆ ಒಂದು ಆಪರೇಷನ್ ಆಗಿದೆ ಅಂಡ್ ಆಯ್ತು, ಅದನ್ನು ಮೀರಿ ಅವ್ರೇನೋ ಸಹಿಸ್ಕೊಂಡು ಮಾಡ್ತಾರೆ ಅಂದ್ಕೊಳ್ಳಿ. ತೀರಾ ಒಂದು ಹಂತ ಆದ್ಮೇಲೆ ಹತ್ತಿಂಪಟ್ಟಿ ಹಿಡಿದು ಆಚೆ ನೂಕೋದಕ್ಕಿಂತ ನಾವೇ ದೂರ ಆಗೋದು ಒಳ್ಳೇದಲ್ಲ. ನಿಜವಾಗ್ಲೂ ನಿಮ್ಮ ಯಜಮಾನ್ರು ಇಲ್ಲ ನಂಗೆ ಆಗಲ್ಲ, ನಾನು ಬೇರೆ ಕಡೆ ನೋಡ್ಕೊಳ್ತೀನಿ, ನಾನು ಬೇರೆ ಕಡೆ ಬೇಕಾದ್ರೆ ಮಾಡ್ತೀನಿ ಅಂತ ಅವ್ರ ಮನ್ಸಲ್ಲಿ ಇದ್ರೆ ಇಲ್ಲಿಂದ ಕಾಲು ಕೀಳೋದು ಅಧರ್ಮ ಅಲ್ಲ. ಅವ್ರು ಹೇಳ್ತಾನೆ ಯಾರಣ್ಣ ದಿನ ಫಸ್ಟ್ ಡೇ ಹೋದಾಗಿಂದ ಇಲ್ಲ ಆಗಲ್ಲ ಮಾಡಕ್ಕೆ ಇಲ್ಲ ಅಂತ ಆಗಲ್ಲ. ಇಲ್ಲಿಂದ ಅಂದ್ರೆ ಬಿಡೋದು ಹೆಂಗಪ್ಪ, ಇಲ್ಲಿಂದ ಬಿಡದೇ ಇರೋದಿಕ್ಕೆ ನಿಮ್ಗೆ ಏನೇನೋ ಕಾರಣ ಇದಾವಲ್ಲ, ಉಪಕಾರ ಮಾಡಿದ್ರು ಅದು ಮಾಡಿದ್ರು ಇದು ಮಾಡು. ಅಂದ್ರೆ ನಾವು ಒಂದೇನೋ ಎಮ್ಮೆ ಸಾಕಿದೀವಿ ಅಂದ್ರೆ ಅದರ ಅರ್ಥ ಅದರಿಂದ ಒದ್ದಿಸ್ಕೊಂಡು ಸಾಯು ಅಂತ ಅಲ್ಲ ಅಲ್ವಾ? ನೀವೊಂದು ಹಸ ಸಾಕಿದ್ದೀರಾ, ಅದಕ್ಕೆ ನೀವು ಹುಲ್ಲು ಹಾಕ್ತೀರಾ, ಅದು ಹಾಲು ಕೊಡುದು. ಪರಸ್ಪರ ಒಬ್ಬರಿಗೆ ನಾನೇನೋ ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದರ ಅರ್ಥ ಸ್ವಾಭಿಮಾನ ಬಿಟ್ಟು ಬದುಕು ಅಂತಲ್ಲ. ಉಪಕಾರ ಸ್ಮರಣೆಯನ್ನ ಜೀವನ ಪೂರ್ತಿ ಮಾಡಿ ಅದರ ಅರ್ಥ ಪ್ರಾಣ ಕೊಟ್ಟುಬಿಟ್ಟೋ ದಿಸ ನರಳುಬಿಟ್ಟೋ ಮಾಡೋದಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ಸಹಾಯ ಮಾಡಿರುವ ಆ ವ್ಯಕ್ತಿಗೆ, ಒಬ್ಬ ವ್ಯಕ್ತಿಗಳನ್ನು ಅಥವಾ ಹೀಗೆ ನಮ್ಮನ್ನು ನಂಬಿ ಬಂದವರನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ಕೃತಜ್ಞತೆ ಅಥವಾ ಇಲ್ಲದೆ ಹೋದರೆ ಅದು ಯಾವುದು ಅಂದರೆ ಅವರು ಮಾಡಿರೋ ಸಹಾಯ ಇನ್ನೊಂದು ಯಾವುದೋ ದುರಂತಕ್ಕೆ ಒಂದು ಮಾರ್ಗ ಅಷ್ಟೇ ಅನ್ನಂಗೆ ಆಗುತ್ತೆ. ಅಂದರೆ ಕಿಡ್ನ್ಯಾಪ್ ಮಾಡೋದಿಕ್ಕೆ ಒಂದು ಮಗುವಿಗೆ ಒಂದು ಚಾಕ್ಲೇಟ್ ಕೊಟ್ಟು ಕಾರಳಿ ಕಾಯ್ಕೊಂಡು ಹೋದಂಗೆ. ಅದು ಚಾಕ್ಲೇಟು ಸಿಹಿಯಾಗಿ ಇತ್ತು, ಆದರೆ ಉದ್ದೇಶ ಕಿಡ್ನಾಪ್ದು ಅಂತ ಗೊತ್ತಿರಲಿಲ್ಲ ಅಷ್ಟೇ ನಿಮಗೆ. ಹಂಗಾಗುತ್ತೆ ಕತೆ. ಅವ್ರೇನು ಮಾಡಿದ್ದಾರೆ ಅದಕ್ಕೆ ನೀವು ಉಪಕಾರ ಸ್ಮರಣೆ ಮಾಡಿ. ಈಗ ಇಲ್ಲಿ ಯಜಮಾನ್ರು ಗಟ್ಟಿಯಾಗಿದ್ದರೆ ಈ ಥರದ ಗಳಿಗೆಗಳು ಬಂದಾಗ ಚೆನ್ನಾಗಿ ದುಡಿತಾ ಇರಬೇಕು, ಮಾನಸಿಕವಾಗಿ ನೆಮ್ಮದಿ ಇರಬೇಕವ ಅಲ್ವಾ? ನಾನು ಒಟ್ಟಾರೆಯಾಗಿ ಒಂದೇ ಮಾತಲ್ಲಿ ಹೇಳ್ತಿದ್ದೀನಿ, ಮೊದಲು ಆ ವ್ಯಕ್ತಿ ಅಥವಾ ಈ ಥರದ ಮನಸ್ಥಿತಿಯಿಂದ ಹೊರಗಡೆ ಬಂದು, ಅಯ್ಯೋ ನಾಳೆ ಬ್ಲಡ್ ಕಡಿಮೆ ಆದ್ರಿ ಏನಪ್ಪ ಹಂಗಪ್ಪ, ಅಷ್ಟೊಂದು ನಿನ್ನ ಗಣ್ಣೆ ಆಸ್ಪತ್ರೆಯಲ್ಲಿ ಮನಿಕೊಂಡ್ರಪ್ಪ, ಕತೆ ಏನು ಅಲ್ವಾ? ಅವ್ರ ಅಭಿಪ್ರಾಯ ನಾನೀಗ ಹೇಳ್ತಾ ಇದ್ದೀನಿ, ಅಲ್ಲಿ ಬಿಟ್ಬಿಡಿ, ಅದು ಒಳ್ಳೇದಲ್ಲ. ಅಂಡ್ ಹಿಂದೆ ಉಪಕಾರ ಮಾಡಿದ್ದಾರೆ ಅಂದುಕೊಂಡು ಕತ್ತು ಕುಯ್ದ್ಬಿಟ್ಟು ಅವ್ರ ಪಾದದ ಹತ್ರ ಇಡೋ ಅವಶ್ಯಕತೆ ಇಲ್ಲ. ಅದಕ್ಕೂ ಮೀರಿ ನಿಮ್ಮ ಯಜಮಾನ್ರು ಅಂದ್ರೆ ಅಣ್ಣ ಇವ್ರು ಒಂಥರ ಇದಕ್ಕೆ ಒಂಥರ ರೌಡಿ ತರ ಅಣ್ಣ. ಅವ್ರ ಎದುರು ಮಾತು ಯಾರಾದ್ರೂ ಆಡಿದ್ರೆ ಹುಡುಗರು ಬಿಟ್ಟು ಹೊಡಿಸೋದ ಆತರ.
ಈಗ ಆಯ್ತು, ಅವೆಲ್ಲ ತುಂಬಾ ಮಿತಿ ಮೀರೋದಕ್ಕಿಂತ ಅಲ್ಲಿಂದ ಜಾಗ ಖಾಲಿ ಮಾಡಿ. ಅಣ್ಣ ಅವ್ರಿಗೆ ಈಗ ಹೆಂಗ್ ಹೇಳ್ಬಿಟ್ಟು ಏನಿಲ್ಲ ಬಾ, ನಿಮ್ದು ಒಂದು ಹಿನ್ನೆಲೆ ಇರುತ್ತೆ, ನಿಮ್ಗೂ ಒಂದು ಕುಟುಂಬಗಳಿರ್ತವೆ. ನೀವು ಅದನ್ನೆಲ್ಲ ಆಮೇಲೆ ಒಂದ್ ದಿನನೂ ರಜೆನೇ ಇಲ್ಲ ಅಣ್ಣ, ಕಂಟಿನ್ಯೂಸ್ ಹೋಗ್ಬೇಕು. ಆಯ್ತು, ರಜದ್ದು ಮೀರಿ ನಿಮ್ಮ ಯಜಮಾನರಿರುವ ದೇಹದ ಸ್ಥಿತಿಗೂ ಮಾಡ್ತಿರೋ ಕೆಲ್ಸಕ್ಕೂ ಸಂಬಂಧವೇ ಇಲ್ಲ. ಈಗ ನಾನು ನೋಡಿದ್ದೀನಲ್ಲವಾ, ಹೌದಣ್ಣ. 100 kg ಬರುವಷ್ಟು ಇದಾರ ಅವರು. ಹೌದು, ಒಂದ್ ಮಟ್ಟಿಗೆ ಚೆನ್ನಾಗಿದ್ದಾರೆ, ಒಳ್ಳೆ ಆಳು ಹೌದು. ಬಟ್ ನೀವೇ ಹೇಳಿ, ಅವ್ರು ಸ್ವಲ್ಪ ಅಷ್ಟು ಎತ್ತರದ ಆಳಲ್ಲ. ಎತ್ತರ ಇಲ್ಲ ಅಣ್ಣ, ಸ್ವಲ್ಪ ನನ್ನ ಹೈಟ್ ಇದಾರೆ. ಎತ್ತರ ಅಂದ್ರೆ ಹೈಟ್ ಬಗ್ಗೆ ಮಾತಾಡ್ತಿಲ್ಲ, ಅಷ್ಟು ಏನು ತುಂಬಾ ಗಟ್ಟಿ ಕೂಡ ಅಲ್ಲ. ಗಟ್ಟಿ ಅಲ್ಲ ಅಂದ್ರೆ ಮೀನ್ಸ್ ಅಷ್ಟನ್ನು ಹೊರ್ತುಕೊಂಡು ತುಂಬಾ ಸೌದ ಬಿಡ್ತಾರ ಆಮೇಲೆ. ಹೌದಣ್ಣ. ಆಯ್ತು, ಹಾಗಾಗಿ ಬೇಡ. ಇಲ್ಲಿ ಉಪಕಾರ ಮಾಡಿದ್ದಾರೆ ಅಂತ ಅಂದ್ಕೊಂಡು ಇಲ್ಲಿ ಏನೋ ಒಂದು ಕಾಪಾಡ್ಕೊಳಕ್ ಹೋಗಿ ಎಲ್ಲ ಕಳ್ಕೊಳ್ಳೋದು, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಈಗ ಕೇಳ ಬಿಟ್ಬಿಡಿ ಅಂತ ನಾನು. ಬಿಡಿ, ಎಲ್ಲ ಪ್ಲಾನ್ ಮಾಡಿಕೊಂಡು ಬಡಕಣಪ್ಪ ಇದ್ರ ಸವಾಸ ಅಂದುಕೊಂಡು ಬಿಟ್ಟು, ಮುಂದೇನೋ ಚಿಕಿತ್ಸೆ ಬಂದಾಗ ಅಥವಾ ಅಂತ ಗಳಿಗೆ ಬರಲ್ಲ ಅಂತ ಅಂದ್ಕೊಳ್ಳಿ, ಬಂದ್ರೆ ಏನೋ ಆ ಸಮಯಕ್ಕೆ ದಾರಿ ಒಬ್ಬರಲ್ಲ ಒಬ್ರು ಉಟ್ಕೊಳ್ತಾರವ. ಯಾರನ್ನ ನಂಬಿಕೊಂಡು ಯಾರು ಬದುಕ್ತಾ ಇಲ್ಲ, ಹೌದಲ್ಲ? ಮೊದ್ಲು ಅರ್ಥ ಮಾಡ್ಕೊಳ್ಳಿ. ಸರಿ ಬಿಡಿ. ಹಾಗಾಗಿ ಅಲ್ಲಿಂದ ನಿಮ್ಮ ಯಜಮಾನ್ರನ್ನ ಬಿಡಿಸಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ವಾಸ ಮಾಡಿ, ಏನೋ ಒಂದು 3,000 ಬಾಡಿಗೆ ಮನೇಲಿ ಬದುಕಿ ಮುಂದೊಳ್ಳೆ ಕಾಲ ಬರೋವರೆಗೂ ಇವೆಲ್ಲ ಇದ್ದಿದ್ದು ಏನು ಮಾಡ್ಲಿಕ್ಕಾಗಲ್ಲ. ಅವ್ರು ಉಪಕಾರ ಮಾಡಿದ್ದಾರೆ ಅಂದ್ಕೊಂಡು ಅಲ್ಲಿಂದ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಂದಿದ್ ನಿಮ್ ದಡ್ಡತನ. ಇಲ್ಲಣ್ಣ, ಅವ್ರೇ ಇಲ್ಲೇ ಐತೆ ಬನ್ನಿ ಕೆಲ್ಸ ಅಂದಿದ್ರೆ ಹೌದು, ಆದ್ರೆ ಆಯ್ತು, ಈಗ ನಾನು ಅದನ್ನ ಹೇಳಕ್ ಆಗಲ್ಲ. ಬಟ್ ಅರ್ಥ ಮಾಡ್ಕೊಳ್ಳಿ, ಯಾರ್ದಾದ್ರೂ ಅಷ್ಟೇ, ತುಂಬಾ ಹಂಗಲ್ ಬದುಕಬಾರ್ದವ. ನಿಜಾಣ, ಅದು ಸಾವಿಗಿಂತ ದೊಡ್ಡದಲ್ವಾ ಅದು. ನಿಜಾಣ, ಅದೇ ಉಸಿರು ಕಟ್ಟದಂಗ ಆಗುತ್ತೆ. ಗಂಜಿ ಕುಡಿದ್ರು ಅಣ್ಣ ನಮ್ ದುಡ್ಡಲ್ಲೇ ಕುಡಿದ್ರೆ ನೆಮ್ಮದಿ. ನಿಜ ತಾಯಿ, ಇರ್ಲಿ ಪಾಪ, ನೀವು ಅಂತದ್ದೇನು ದೊಡ್ಡ ಹಂಗಲ್ಲಿದ್ದೀರಾ ಅಂತ ಅಲ್ಲ. ಆರಂಭದಿಂದ ನೀವು ಹೂ ಅಂತ ತಲೆ ಆಡಿಸ್ಕೊಂಡು ಬಂದಾಗ ನಾಳೆ ದಿನ ಅಡಿಯಾಳು ದಾಸರನ್ನಾಗಿ ಮಾಡ್ಕೊಳ್ತಾರಷ್ಟೇ. ಈಗ ಅದೇ ಆಗ್ಬಿಟ್ಟೈತ್ರಣ್ಣ, ಹಂಗೆ ಮಾಡ್ಕೊಬಿಟ್ಟವ್ರ ಅವ್ರು. ದೊಡ್ಡ ಮನುಷ್ಯರ ಹಾಗಿರಲ್ಲವ್ವ. ಇವನ್ ನಾವೇ ಅಷ್ಟೇ, ಏನೋ ನಮ್ಮನ್ನು ತುಂಬಾ ಪ್ರೀತಿಸಬಹುದು. ಈಗ ನೀವು ನಮ್ಮನ್ನೆಲ್ಲ ಗೌರವಿಸ್ತೀರ ಅಂದ ಮಾತ್ರಕ್ಕೆ ನಾನು ನಿಮಗೆ ಬದುಕೋ ದಾರಿ ಹೇಳ್ಬೋದೇ ಹೊರತು ನಾನು ಹೇಳ್ದಂಗೆ ಇರಿ ಅಂತ ನಾನು ಹೇಳಕ್ಕಾಗಲ್ಲ, ಹಂಗೆ ಕೇಳಬಾರ್ದು. ಹಾಗಾಗಿ ನಿಮ್ಮ ಯಜಮಾನ್ರಿಗೆ ಇನ್ನೊಂದು ಕೆಲಸ ಹುಡುಕೊಂಡು ರಾತ್ರಿ ಅಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಬನ್ನಿ. ಅದು ಬೆದರಿಸೋದು ಅವೆಲ್ಲ ನಡೆಯಲ್ಲ. ನೀವು ಸುಮ್ಮನೆ ಅಂದ್ಕೊಂಡು ಎದ್ರಕೊಂಡು ಕೂತ್ಕೊಳ್ಬಾರ್ದು. ಇವ್ರ ಕಣ್ಣೆದ್ರಿಗೆ ಸುಮಾರು ಆ ತರ ನಡೆದೈತೆ ಅವ್ರ ಕಂಪ್ನಿಲಿ. ಅದೇ ಅವೆಲ್ಲ ಒಂದು ದೊಡ್ಡ ಕೆಟ್ಟ ಪ್ರಪಂಚನವ. ಅದ್ರೊಳಗಡೆ ಹೋದ್ರೆ ಮತ್ತೆ ಆಚೆ ಬರ್ಲಿಕ್ಕೆ ಆಗಲ್ಲ. ನಿಮ್ಮ ಎಲ್ಲಾ ಜುಟ್ಟು ಜನವಾರ ಹಿಡ್ಕೊಂಡೆ ಆಟ ಆಡ್ಸೋದು ಅವ್ರು ಅಲ್ವಾ? ನಿಮ್ಗೆ ಎಲ್ಲೆಲ್ಲಿ ಹೊಡೆದ್ರೆ ಏನೇನ್ ಆಗ್ತೀರಾ ಅಂತ ಎಲ್ಲ ತಿಳ್ಕೊಂಡಿರ್ತಾರೆ. ನನ್ ಮಗಳದೊಂದು ಯೋಚನೆ ಅಂದ್ರೆ ಆದ್ರೆ ಇವ್ರದೇ ಒಂದು ಯೋಚನೆ. ಬೇಡ, ನಿಮ್ ಮಗಳದ್ದು ಒಂದೇ ಒಂದು ಇರ್ಲಿ, ಅದು ಸರಿ ಹೋಗುತ್ತೆ. ಬಟ್ ನಿಮ್ ಯಜಮಾನ್ರದ್ದು ಬೇರೆ ಸಪರೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ನೀವು ಮಾಡ್ಕೊಂಡಿದ್ದು ಎಡಬಟ್ಟು. ಆಯ್ತು, ಅವ್ರಿಗೇನೋ ಉಪಕಾರ ಮಾಡಿದ್ರು ಅಂತ ಕೇಳಿದ್ರಿ, ಬಟ್ ಇಂಥ ಸಮಯ ಬಂದಾಗ ಬುದ್ಧಿ ಕಲೀರಿ ಅಟ್ಲೀಸ್ಟ್. ಹಂಗ ಮಾಡುವ. ಏನು ಒಂದು ಕೆಲಸ ನೋಡ್ಕೊಂಡು ಆಮೇಲೆ ಕೆಲಸ ಬಿಡ್ಲಿಕ್ಕೆ ಹೇಳಿ. ಒಂದೇ ಸಲ ಅದ್ಲು ಬಿಟ್ಟು ಇದಾಗೋದು ಬೇಡ. ಶುಭವಾಗಲಿ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲಿ. ನೋಡಿ, ಉಪಕಾರ ಮಾಡ್ತೀನಿ ಅಂತ ಬಂದು ಹೆಂಗಿರ್ತಾರೆ ಜನ. ಹಾಗಾಗಿ ದಯವಿಟ್ಟು ಉಪಕಾರ ಮಾಡಿದಾಗ ಅವ್ರಿಗೆ ಕೃತಜ್ಞತೆಯಿಂದ ಇರಿ. ನಿಜ, ನಿಮ್ಮನ್ನು ನೀವು ಮಾರ್ಕೊಳ್ಳುವಷ್ಟಲ್ಲ. ದಯವಿಟ್ಟು ಉಪಕಾರ ಮಾಡಿದವರು ಅಷ್ಟೇ, ಯಾರೂ ಅವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಂಡು ದೌರ್ಜನ್ಯ ಮಾಡಬೇಡಿ. ಭಗವಂತ ಇರ್ತಾನೆ, ಎದ್ದು ಹೇಳ್ದಂಗೆ ಹೊಡಿತಾನ ಮೇಲೆ. ಒಳ್ಳೇದಾಗ್ಲವಾ?